ಅವ್ರು ಕೇಳಿದ್ದು ಕರೆಕ್ಟಾಗಿದೆ. ನಾನೊಂದು ಎರಡು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂದೆ ನಾನು ಈ ಕ್ಷೇತ್ರದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಂಬೇಡ್ಕರ್ ಸಂಘ, ಅಂಬೇಡ್ಕರ್ ಭವನ ನಿರ್ಮಾಣ ಒಂದು ಸುಮಾರು 2 ವರ್ಷ ನೋಡ್ಕೊಂಡು ಬಂದೆ. 1 ಅಡಿ 2 ಅಡಿ ಕಟ್ಕೊಂಡು 2 ವರ್ಷ ನಿಂತೋಗಿತ್ತು ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಇರ್ತಕ್ಕಂಥ ಇಲ್ಲಿ ನಮ್ಮ ಸ್ನೇಹಿತರುಗಳು ಆ ವೆಂಕಟಣ್ಣಪ್ಪ, ಸಿಕ್ತ ಯಾವ್ದದ ಇಲ್ಲಣ್ಣ ಅಲ್ಲಿ ಸುಮಾರು ಜನ ಆ ಸಂದರ್ಭದಲ್ಲಿ ಅವ್ರು ಯಾರ ಮುಸ್ಲಿಮ್ಸ್ ಅವ್ರು ಹೇಳಿದ್ರಂತೆ ಕೊಡ್ಬೇಡ್ರೆ ನಮ್ಮ ಹೊಟ್ಟೆ ಮೇಲೆ ಇದಾಗುತ್ತೆ, ನಮ್ಮ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವು ಅವರು ಹಾಲು ಹೋದ್ರೆ ಬೇರೆ ಬೇರೆ ಎಲ್ಲ ತಗೊಂತಾರಲ್ಲ, ಹಾಲು ಚೆನ್ನಾಗಿ ಹೋಗುತ್ತಲ್ಲೇ. ಈಗ ಬಸಪ್ಪ ಅದೇ ಹೇಳ್ತಾ ಇದ್ದೀವಿ, ಎಷ್ಟೊತ್ತಿಗೆ ಮಾಡಬೇಕಾಯ್ತು, ಲೇಟ್ ಆಗಿ ಮುಂದೆ ಆದ್ರೂ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದನ್ನ ಹೇಳ್ತಾ ಇರೋದು ಅವ್ರ ಜೀವನ ಮಾಡೋದಕ್ಕೆ ನಾನು ಈಗ ಹೇಳ್ತಾ ಇರ್ತಕ್ಕಂಥ ವಿಚಾರ, ತಮ್ಮ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊಳ್ತೇನೆ. ಈಗ ತಾವು ಯಾವ ರೀತಿ ಇಲ್ಲಿ ಅಭಿಪ್ರಾಯ ಅದನ್ನ ತಳ್ಳಾಕೋದಕ್ಕೆ ಈ ಜಾಗವನ್ನ ನಿಂತಿದ್ವು ಇಲ್ಲಿ. ನನಗೆ ಈ ಒಂದು ಆ ಜನಗಳ ಒಂದು ಕಷ್ಟ ಸುಖಗಳನ್ನ ನೋಡ್ಕೊಳ್ಳೋದಕ್ಕೆ ಇಲ್ಲಿ ಕಮ್ಯುನಿಸ್ಟ್ ಪಕ್ಷದ ಮುಖಂಡರೊಬ್ರು ವಯಸ್ಸಾಗೋಗಿದೆ, ಅವರಿಗೆ ಲಕ್ಷ್ಮಯ್ಯನವರು ಅಂತ, ಅವ್ರಿಗೆ ವಹಿಸಿದ್ದೆ. ಅವ್ರು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರು, ಈ ಥರ ಬಂದು ಉಜ್ಜಾಗ್ತಾ ಇದ್ದಾರೆ, DC ಕಡೆಯಿಂದ ಈ ಪರಿಸ್ಥಿತಿ ಉಂಟಾಗಿದೆ, ಬನ್ನಿ ಅಂತ. ಆಮೇಲೆ ನಾನು ಓಡ್ ಬಂದು ಇಲ್ಲಿದ್ದಂಥ ಆ ಬುಲ್ಡೋಸರ್ಗೆ ನೀವೇನಾದರೂ ಉಜ್ಜಿದ್ರೆ ನಮ್ಮ ಮೇಲೆ ಹಚ್ಚಿ ಆಮೇಲೆ ಕೆಡವಿ ಇದನ್ನ ಅಂತೇಳಿ ಆ ಬುಲ್ಡೋಸರ್ಗೆ ನಾನು ಅಡ್ಡ ಹೋದೆ. ನಮ್ಮ ಮಾಧ್ಯಮ ಮಿತ್ರರೆಲ್ಲ ಬಂದಿರುವಾಗ ಆಗಿದ್ದಂಥ ಮಾಧ್ಯಮ ಮಿತ್ರರು, ಈಗ ಕೆಲವರು ಆಗಿದ್ದಂಥವ್ರು ಈಗಿಲ್ಲ, ಸುಮಾರು ಆಗಲೇ 17-18 ವರ್ಷ ಆಗ್ತಾ ಬಂತು ಅಂತ ಕಾಣುತ್ತೆ. ಆ ನಂತರ ಇದೇ ನಗರಸಭಾ ಅಧ್ಯಕ್ಷ ನಮ್ಮ ಬೇಕಾಗಿದ್ದಂಥವ್ರು ಪ್ರಕಾಶ್ ಇವರೆಲ್ಲ ಇದ್ದರು. ಅವರನ್ನೆಲ್ಲ ಕರೆದು
ಇಲ್ಲಿದ್ದಕ್ಕಂಥ ಬಡವರಿಗೆ ನೀವು ನೋಡಿರ್ಬೋದು ಕಂದವಾರ ಇದೆಯಲ್ಲ ಇಲ್ಲಿ, ಆ ಕಂದವಾರಕ್ಕಿಂತ ಸ್ವಲ್ಪ ಮುಂದಗಡೆ ಅವರೆಲ್ಲ ನಿರಾಶ್ರಿತರಿಗೂ ಉಚಿತವಾಗಿ ಸೈಟ್ ಕೊಡಿಸಿ ತಕ್ಷಣಕ್ಕೆ ಅವ್ರಿಗೆ ಇಮಿಡಿಯೇಟ್ ರಿಲೀಫ್ ಅಂತ ಒಂದು ಶೀಟ್ ಹಾಕಿ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಆಮೇಲೆ ಮನೆ ಕಟ್ಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಅದನ್ನ ಇಲ್ಲಿಂದ ಅವ್ರನ್ನ ಶಿಫ್ಟ್ ಮಾಡಿಸಿ ಆ ನಂತರ ಇದೇ ಕಲಾಭವನ ಇವತ್ತು ಕನ್ನಡ ಭವನ ಏನಾಗಿದೆ ಇದನ್ನ